ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ಒಂದು ವಿಡಿಯೋ ಬಹಳಷ್ಟು ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಯಾರಿಗೆಲ್ಲ ಮುಖ್ಯವಾಗಿರುತ್ತೆ ಅಂತ ಹೇಳೋದಾದರೆ, ಯಾರಾದರೂ ಯಾವುದಾದ್ರೂ ಪ್ರೈವೇಟ್ ಕಾರ್ಪೊರೇಷನ್ ಕಂಪ್ನಿಯಲ್ಲಾಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಯಾವುದೇ ಥರದ ಲೇಬರ್ ವರ್ಕ್ ಆಗಿರ್ಬೋದು ಸ್ನೇಹಿತರೆ, ಅಂತಹ ವರ್ಕರ್ಸಿಗೆ ESIC ನಂಬರ್ನ ಪ್ರೊವೈಡ್ ಮಾಡಿರ್ತಾರೆ. ಸೊ ನಿಮಗೆ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಅಂತೇಳ್ಬಿಟ್ಟು ಸ್ಯಾಲ್ರಿಯಲ್ಲಿ ಇಷ್ಟು ಪರ್ಸೆಂಟ್ ಅಂತೇಳಿ ಕೂಡ ಕಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಈಗ ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ, ನೀವು ಇ ಎಸ್ ಐ ಸಿ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ನ ಪಡೆಯೋದಕ್ಕೋಸ್ಕರ ಈ ಪೇಚಾನ್ ಕಾರ್ಡ್ನ ಕೇಳ್ತಾರೆ ಸ್ನೇಹಿತರೆ. ಸೊ ಅದು ಈ ಒಂದು ವಿಡಿಯೋದಲ್ಲಿ ಯಾವ್ದು ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಹೌ ಟು ಡೌನ್ಲೋಡ್ ESIC ಪೇಚಾನ್ ಕಾರ್ಡ್ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ನಾವು ಗೂಗಲಲ್ಲಿ ESIC ಅಂತೇಳಿ ಸರ್ಚ್ ಕೊಡೋಣ. ಓಕೆನಾ. ಸೊ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಇಲ್ಲಾಂದರೆ ನಾವು ಹೇಳುವಂತಹ ಮಾಹಿತಿ ನಿಮಗೆ ಅರ್ಥ ಆಗೋದಿಲ್ಲ. ಓಕೆ. ESIC ಅಂತ ಹೇಳಿದ್ರೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಹೇಳ್ಬಿಟ್ಟು, ಸೊ ಇದು ನಿಮಗೆ ಸ್ಯಾಲ್ರಿಯಲ್ಲಿ ಕಟ್ಟಾಗುತ್ತೆ ಅಮೌಂಟು, ಇಷ್ಟು ಪರ್ಸೆಂಟ್ ಅಂತೇಳಿ ಕಟ್ಟಾಗುತ್ತೆ. ಸೊ ಇದ್ರ ಮೇಲೆ ಮೊದಲೇ ಆಪ್ಷನ್ ಇದೆಯಲ್ಲ, ಅದನ್ನು ಚೂಸ್ ಮಾಡ್ಕೊಳ್ಳಿ. ಓಕೆನಾ. ಈ ಲಿಂಕ್ನ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಈ ಪೇಜ್ಗೆ ಬರ್ಬೋದು. ಓಕೆನಾ. ಸೊ ಈಗ ನಾನು ಇದನ್ನು ಸ್ಕ್ರಾಲ್ ಡೌನ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಸರ್ವರ್ ಸ್ಲೋ ಆಗ್ತಾಯಿದೆ, ಲೋಡಿಂಗ್ ಆಗ್ತಾಯಿದೆ ಸ್ನೇಹಿತರೆ. ಮೇಲ್ಗಡೆ ನೋಡ್ತಾ ಇರ್ಬೋದು, ರೊಟೇಟ್ ಆಗ್ತಾ ಇದೆ. ಓಕೆ. ನೆಕ್ಸ್ಟ್ ಇಲ್ಲಿ ಇನ್ಶೂರ್ಡ್ ಪರ್ಸನ್ ಆರ್ ಬೆನಿಫಿಷಿಯರಿ ಲಾಗಿನ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ಇನ್ಶೂರ್ಡ್ ಪರ್ಸನ್ ಆರ್ ಬೆನಿಫಿಷಿಯರಿ ಲಾಗಿನ್ ಅಂತ ಬರುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ESIC ಪೋರ್ಟಲ್ ಅಪ್ಲಿಕೇಶನ್ಗೆ ಓಪನ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನಿಮಗೆ ಹಿಂದಿ ಲ್ಯಾಂಗ್ವೇಜ್ ಶೋ ಆಗ್ತಾಯಿದೆ. ಓಕೆ. ಹಿಂದಿ ಬಂದರೆ ಹಿಂದಿನ ಚೂಸ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲ ನಮಗೆ ಇಲ್ಲಿ ಇಂಗ್ಲೀಷ್ ಇದ್ದರೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇಂಗ್ಲೀಷಲ್ಲಿ ಚೂಸ್ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲಿ ಚೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಓಕೆನಾ. ಈ ಇಂಗ್ಲೀಷ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಲ್ಯಾಂಗ್ವೇಜು ನೀವು ಲೋಡಿಂಗ್ ಆಗುತ್ತೆ. ಓಕೆನಾ. ಲೋಡಿಂಗ್ ಆದ ನಂತರ ನೆಕ್ಸ್ಟ್ ರಿಫ್ರೆಶ್ ಆಗುತ್ತೆ ಪೇಜು. ಓಕೆ. ಇಲ್ಲಿ ನೋಡ್ತಾ ಇರ್ಬೋದು, ರಿಫ್ರೆಶ್ ಆಗ್ತಾ ಇದೆ ಸ್ನೇಹಿತರೆ. ಓಕೆನಾ. ESIC ವೆಬ್ಸೈಟು ಬಹಳಷ್ಟು ಸ್ಲೋ ಇದೆ ಸ್ನೇಹಿತರೆ. ಓಕೆ. ಈ ಥರ ಶೋ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಇನ್ಶೂರ್ಡ್ ಪರ್ಸನ್ ಅಂತ ಸೆಲೆಕ್ಟ್ ಆಗಿದೆ. ಇಲ್ಲಿ ಯೂಸರ್ ಐ ಡಿ ಅಂತ ಹೇಳಿದ್ರೆ ESIC ನಂಬರ್ ಇರುತ್ತಲ್ಲ ಸ್ನೇಹಿತರೆ, 10 ಅಂಕಿಯ ESIC ನಂಬರು, ಆ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಪಾಸ್ವರ್ಡ್ ಕೂಡ ಬೇಕಾಗಿರುತ್ತೆ ಸ್ನೇಹಿತರೆ. ಪಾಸ್ವರ್ಡು ಯಾವ ಥರ ಕ್ರಿಯೇಟ್ ಮಾಡೋದು ಅಂದರೆ ಆ್ಯಕ್ಟಿವೇಷನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಅದನ್ನು ನೋಡಿಕೊಂಡು ನಿಮ್ಮ ಒಂದು ESIಗೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಈಗ ನಾನು ಮೇಲೆ ಕಾಣುವಂತಹ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ. ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಕೆಳಗಡೆ ಲಾಗಿನ್ ಅಂತ ಬರುತ್ತೆ ಸ್ನೇಹಿತರೆ, ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಓಕೆನಾ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನೆಕ್ಸ್ಟು ನಿಮಗೆ ಲೋಡ್ ಆಗುತ್ತೆ ಸ್ನೇಹಿತರೆ. ಲೋಡ್ ಆದ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಶೋ ಆಗುತ್ತೆ, ಅಟೆನ್ಷನ್ ಡಿಯರ್ ಇನ್ಶೂರ್ಡ್ ಪರ್ಸನ್ ಅಂತ. ಸೊ ಇಲ್ಲಿ ನಾವು ಇದನ್ನು ಕ್ಲೋಸ್ ಮಾಡ್ಕೊಂಡು ಓದೋಕೆ ಅವ್ರ ಕೆಪಾಸಿಟಿ ನಮ್ಮ ಹತ್ರ ಇಲ್ಲ. ಓಕೆ. ನಾವು ಇದನ್ನು ಡೈರೆಕ್ಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆನಾ. ಕ್ಲೋಸ್ ಮಾಡಿಕೊಂಡು ನೋಡ್ತಾ ಇರ್ಬೋದು, ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತೀನಿ ಸ್ನೇಹಿತರೆ. ಓಕೆ. ಸ್ಕ್ರಾಲ್ ಡೌನ್ ಮಾಡ್ತಾನೆ ಇಲ್ಲಿ ನಮಗೆ ಡೀಟೇಲ್ಸ್ ಎಲ್ಲ ಶೋ ಆಗ್ತಾ ಇರುತ್ತೆ, ಯಾರ ಹೆಸರಿದೆ ಎಲ್ಲ ಬರುತ್ತೆ. ಸೊ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು, ವ್ಯೂ ಆರ್ ಪ್ರಿಂಟ್ ಪೇಚಾನ್ ಕಾರ್ಡ್ ಅಂತ ಬರ್ತಾ ಇದೆ. ಈ ಒಂದನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾಗ ನೆಕ್ಸ್ಟ್ ಇಲ್ಲಿ ನಿಮಗೆ ಎಂಪ್ಲಾಯಿ ನೇಮ್ ತೋರಿಸುತ್ತೆ, ಎಂಪ್ಲಾಯರ್ ನೇಮ್ ಕೂಡ ತೋರಿಸುತ್ತೆ, ಹಾಗೆ ಎಂಪ್ಲಾಯರ್ ಕೋಡ್ ಕೂಡ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸೈಡಿಗೆ ತೋರಿಸ್ತಾ ಇದೆ ವ್ಯೂ ಆರ್ ಪ್ರಿಂಟ್ ಪೇಚಾನ್ ಕಾರ್ಡ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಅದೇ ಒಂದು ಟ್ಯಾಬಲ್ಲಿ ನಾವು ಇದು ಪಾಪಪ್ ಬ್ಲಾಕ್ ಆಗಿದೆ, ಸೊ ಅದನ್ನು ಅನ್ಬ್ಲಾಕ್ ಮಾಡ್ಕೊಳ್ತೀನಿ. ಪಾಪಪ್ನ ಹಲೋ ಮಾಡ್ಕೊಳ್ತೀನಿ ಸ್ನೇಹಿತರೆ. ಹಲೋ ಮಾಡಿಕೊಂಡು ಇನ್ನೊಂದು ಸರಿ ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಲೋಡಿಂಗ್ ಆಗ್ತಾಯಿದೆ ಸ್ನೇಹಿತರೆ. ಓಕೆ. ಈ ಥರ ಲೋಡಿಂಗ್ ಆದಾಗ ನಿಮ್ಮಿಷ್ಟು ನೋಡ್ತಾ ಇರ್ಬೋದು, ಸ್ಕ್ರಾಲ್ ಡೌನ್ ಮಾಡ್ತೀನಿ. ಟೋಟಲಾಗಿ 2 ಪೇಜ್ ಇದೆ ಸ್ನೇಹಿತರೆ. ಓಕೆ. ಇಲ್ಲಿ ನಾನು ಡೌನ್ಲೋಡ್ ಆರ್ ಪ್ರಿಂಟ್ ಅಂತ ಕೊಡ್ತೀನಿ. ಈ ಥರ ಕ್ಲಿಕ್ ಕೊಟ್ಟಾಗ ಲಾಗಿನ್ ಫೀಲ್ಡ್ ಅಂತ ಲಾಗಿನ್ ಅಗೈನ್ ಅಂತ ಕೊಳ್ತಾ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ. ಇನ್ನೊಂದು ಸರಿ ಕ್ಲೋಸ್ ಮಾಡಿಕೊಂಡು ಇಲ್ಲಿ ಮತ್ತೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಕ್ಲೋಸ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ವ್ಯೂ ಆರ್ ಪ್ರಿಂಟ್ ಪೇಚಾನ್ ಕಾರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ
ಲೋಡ್ ಆಗುತ್ತೆ. ಓಕೆನಾ, ಭಾಳಷ್ಟು ಸ್ಲೋ ಇದೆ ಸ್ನೇಹಿತರೆ ಸರ್ವರು. ಈ ESIC ಪೋರ್ಟಲ್ ಸರ್ವರು ಭಾಳಷ್ಟು ವರ್ಕಿಂಗ ಸ್ಲೋ ಇದೆ. ಓಕೆ, ಈ ಥರ ಬರುತ್ತೆ ಸ್ನೇಹಿತರೆ. ಈ ಥರ ಬಂದಾಗ ನೀವು ಕಂಪ್ಯೂಟ್ರಲ್ಲಿ ಲ್ಯಾಪ್ಟಾಪ್ ಕೀಬೋರ್ಡ್ನಲ್ಲಿ ಕಂಟ್ರೋಲ್ ವಿ ಪ್ರಿಂಟ್ ಅಂತ ಕೊಡಿ ಸ್ನೇಹಿತರೆ. ಕಂಟ್ರೋಲ್ P ಅಂತ ಕೊಟ್ಟಾಗ ನಿಮಗೆ ಪ್ರಿಂಟ್ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಓಕೆ, ಪ್ರಿಂಟ್ ಆಪ್ಷನ್ ಬಂದಾಗ ನಾವು ಇದನ್ನು PDF ಫೈಲಿ ಸೇವ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಪೋರ್ಟ್ರೇಟ್ ಅಂತ ಇಟ್ಕೊಂಡಿದ್ದೀನಿ. ಓಕೆನಾ, ಪೋರ್ಟ್ರೇಟ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ 2 ಪೇಜ್ ಬರುತ್ತೆ. ಇದನ್ನು PDF ಫೈಲಿ ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಈಗ ನಾನು ಸೇವ್ ಅಂತ ಕೊಟ್ಕೊಳ್ತಾ ಇದ್ದೀನಿ. ಓಕೆನಾ, ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ESIC ಪೇಚಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡಿದ್ರಲ್ಲ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ಇನ್ನು ESI ಬಗ್ಗೆ ಯಾವ ರೀತಿಯ ವಿಡಿಯೋ ಬಗ್ಗೆ ಮಾಡಬೇಕು ಅಂತೇಳಿ ನೀವೇನಾದರೂ ಕಮೆಂಟ್ ಮಾಡಿದ್ರೆ ಆ ಒಂದು ವಿಡಿಯೋ ಬಗ್ಗೆ ಮಾಡೋಕ್ಕೆ ಅನುಸರಿಸಿದ ನಾನು ನೆಕ್ಸ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಸೇಮ್ ಡಿಟ್ ಟು ಡಿಟ್ ನಿಮ್ಮ ಒಂದು ಎಂಪ್ಲಾಯರ್ ಕೊಡ್ತಾರಲ್ಲ ಅದೇ ಥರ ಇರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆನಾ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.